ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಡಾಕ್ಟರ್ ರೇಖಾ MS, Assistant Professor, Department of Psychology, Government College for Women, Mandya. Today we'll be knowing more about emotional development in infancy. ಈ ದಿನ ನಾವು ಶೈಶವ ಅವಧಿಯಲ್ಲಿ ಸಂವೇಗಾತ್ಮಕ ಬೆಳವಣಿಗೆ ಅಥವಾ ಸಂವೇಗಾತ್ಮಕ ವಿಕಾಸ ಯಾವ ರೀತಿ ಮೂಡುತ್ತೆ, ಹೇಗಾಗುತ್ತೆ, ಮತ್ತು ಯಾವೆಲ್ಲ ಎಮೋಷನ್ಸ್, ಭಾವನೆಗಳು ಆ ಒಂದು ಮಗುನಲ್ಲಿ ಅಥವಾ ಬಾಲ್ಯವಧಿ ಆಗಿರ್ಬೋದು ಅಥವಾ ಶೈಶವಾವಧಿಯಲ್ಲಿ ಆಗಿರ್ಬೋದು, ಯಾವೆಲ್ಲ ಎಮೋಷನ್ಸ್ ಮಗುನಲ್ಲಿ ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ಹಿಂದಿನ ಸೆಷನ್ನಲ್ಲಿ ನಾವು ಸಂವೇದನ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ವಿ. ಅಂದರೆ ಮಗುನಲ್ಲಿ ಯಾವ ರೀತಿಯಾದ ಸಂವೇದಗಳು ವರ್ಕ್ ಆಗುತ್ತೆ, ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡಿದ್ವಿ. ಅದರಲ್ಲೂ ಕೂಡ ಟಚ್, ಟೇಸ್ಟ್, ಸ್ಮೆಲ್, ಹಿಯರಿಂಗ್, ಸೈಟ್. ಸೊ ವಿ ಲರ್ನ್ಡ್ ದ ಸೆನ್ಸರಿ ಕೆಪಾಸಿಟೀಸ್ of the infant in the previous session regarding touch, smell, taste, hearing and sight. Learning objectives of the chapter. This session will discuss how babies learn not only to express their feelings and emotions but also how they learn to understand other people's feelings. ಈ ಒಂದು ಸೆಷನ್ನಿನ ಮುಖ್ಯ ಉದ್ದೇಶ ಶೈಶವಾವಧಿಯಲ್ಲಿ ಶಿಶು ಅಥವಾ ಮಗು ಯಾವ ರೀತಿ ತನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ, ತನ್ನ ಫೀಲಿಂಗ್ಸ್ ಆಗಿರ್ಬೋದು, ತನ್ನ ಸಂವೇಗಗಳನ್ನಾಗಿರ್ಬೋದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ, ಅದರ ಜೊತೆಗೆ ಬೇರೆಯವರ ಒಂದು ಎಮೋಷನ್ಸ್ನ ತಾನು ಹೇಗೆ ಕಾಂಪ್ರಹೆಂಡ್ ಮಾಡ್ಕೊಳ್ಳುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ, ಹೇಗೆ ಅರ್ಥೈಸಬಲ್ಲದು ಅಂತ ನಾವು ತಿಳ್ಕೊಳ್ಳೋಣ. ಸೆಷನ್ ಔಟ್ಕಮ್: ಸ್ಟೂಡೆಂಟ್ಸ್ ಗೆಟ್ ಟು ನೋ ದ ಎಮೋಷನಲ್ ಡೆವಲಪ್ಮೆಂಟ್ ಇನ್ ಇನ್ಫ್ಯಾಂಟ್ಸ್, the environment influence on emotional development, and how babies learn not only to express their feelings and emotions but also how they learn to understand other people's emotions and feelings. ಈ ಒಂದು ಸೆಷನ್ನಿನ ಔಟ್ಕಮ್ ಏನಾಗುತ್ತೆ, ಏನು ತಿಳಿಸುತ್ತೆ ಅಂತ ಹೇಳಿದ್ರೆ, ಒಂದು ಮಗುವಿನಲ್ಲಿ ಯಾವೆಲ್ಲ ಸಂವೇಗಗಳು ಹುಟ್ಕೊಳ್ತಾ ಹೋಗುತ್ತೆ, ಯಾವ ರೀತಿಯಾದ ಭಾವನೆಗಳು ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ, ಅದರ ಜೊತೆಗೆ ಪರಿಸರನೂ ಕೂಡ ಹೇಗೆ ಆ ಒಂದು ಮಗುವಿನ ಸಂವೇಗದ ಮೇಲೆ ಪರಿಣಾಮ ಬೀರುತ್ತೆ, ಮತ್ತು ಮಗು ಬೇರೆಯವರು ತೋರಿಸ್ತಿರುವಂತಹ ಭಾವನೆಗಳನ್ನ ಯಾವ ರೀತಿ ಅರ್ಥೈಸಬಲ್ಲದು, ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ, ಹೇಗೆ ಒಂದು ಸಣ್ಣದಾದ ಒಂದು ಎಮೋಷನ್ಸಿಂದ ಹೇಗೆ ಕಾಂಪ್ಲೆಕ್ಸ್ ಎಮೋಷನ್ಸ್ ಬೆಳೀತಾ ಹೋಗುತ್ತೆ, ಯಾವ ಏಜ್ನಲ್ಲಿ ಈ ಒಂದು ಪ್ರಿಮಿಟಿವ್ ಎಮೋಷನ್ಸ್ ಅಂತ ಕರಿತೀವಿ, ಪ್ರೈಮರಿ ಎಮೋಷನ್ಸ್ ಅಂತ ಕರಿತೀವಿ, ಯಾವ ಏಜ್ನಲ್ಲಿ ಬೆಳೆಯುತ್ತೆ, ಹೇಗೆ ಈ ಕಾಂಪ್ಲೆಕ್ಸ್ ಎಮೋಷನ್ಸ್ ಅಥವಾ ಸೆಕೆಂಡರಿ ಎಮೋಷನ್ಸ್ ಎಲ್ಲಿಂದ ಶುರು ಆಗುತ್ತೆ ಅನ್ನೋದನ್ನು ಕೂಡ ಈ ಸೆಷನ್ನಲ್ಲಿ ಗೊತ್ತಾಗುತ್ತೆ. ಮೇನ್ ಕಂಟೆಂಟ್: ಇನ್ಫ್ಯಾನ್ಸಿ, emotional development, happiness, anger, sadness, fear, self-conscious emotions. ಈ ದಿನ ನಾವು ಶೈಶವ ಅವಧಿಯಲ್ಲಿ ಸಂವೇಗಾತ್ಮಕ ಬೆಳವಣಿಗೆಯಲ್ಲಿ ಕೆಲವೊಂದು ಸಂವೇಗದ ಬಗ್ಗೆ, ಕೆಲವೊಂದು ಭಾವನೆಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತೀವಿ. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಸಂತೋಷ ಆಗಿರ್ಬೋದು, ಇನ್ನೊಂದು ಆ್ಯಂಗರ್, ಕೋಪ, ಸ್ಯಾಡ್ನೆಸ್, ದುಃಖ, ಫಿಯರ್, ಭಯ, ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಅಥವಾ ಸ್ವಯಂ ಪ್ರಜ್ಞೆ, ಸಂವೇಗ ಅಂತಲೂ ಕೂಡ ಕರಿತೀವಿ. ಆದರೆ ನಾವು ನೋಡ್ಬೋದು, ಇದು ಬಿಟ್ಟು ಹಲವಾರು ಬೇರೆ ರೀತಿಯಾದ ಎಮೋಷನ್ಸ್ಗಳಿದೆ, ಭಾವನೆಗಳಿದೆ. ಆದರೆ ನಾವೆಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ಒಂದು ಕೆಲವೇ ಎಮೋಷನ್ಸ್ ಬಗ್ಗೆ. ಅಂದರೆ ಪ್ರೈಮರಿಯಾಗಿ ಯಾವೆಲ್ಲ ಎಮೋಷನ್ಸ್ ಉದ್ಭವ ಆಗುತ್ತೆ ಮಗುನಲ್ಲಿ, ಅದಾದಮೇಲೆ ಸಣ್ಣ ಪುಟ್ಟ ಸೆಕೆಂಡರಿ ಎಮೋಷನ್ಸ್. ಲೆಟ್ಸ್ ಫಾರ್ ಎಕ್ಸಾಂಪಲ್, ಈಗ ನಾನು ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಅಂತ ಹೇಳಿದೆ. ಇದು ಆ ಒಂದು ಮಗು ಹುಟ್ಟಿದ ತಕ್ಷಣ ಬಂದಿರೋದಿಲ್ಲ, ಆದರೆ ಹೋಗ್ತಾ ಹೋಗ್ತಾ ಮಗುನಲ್ಲಿ ಈ ರೀತಿಯಾದ ಎಮೋಷನ್ಸ್ ಕೂಡ ಹೇಗೆ ಹುಟ್ಕೊಳ್ಳುತ್ತೆ, ಯಾವ ಏಜಲ್ಲಿ ಹುಟ್ಟುತ್ತೆ, ಹೇಗೆ ಮಗು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. Emotional development. Since infants cannot describe their feelings, determining exactly what emotions they are experiencing is a challenge. Early research led experts to believe that emotions are learned through human interactions, but newer research leads experts to believe that some emotions are naturally occurring and instinctual from birth. ಯೂಶಲಿ ಮಗುವಿನ ಸಂವೇಗನ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸತಿ ತುಂಬ ಕಷ್ಟ ಅನಿಸುತ್ತೆ, ಒಂದು ಸಲ ಚಾಲೆಂಜಿಂಗ್ ಅಂತಲೂ ಕೂಡ ನಮಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಮಗು ಜೋರಾಗಿ ನಗ್ತಾ ಇದ್ರೆ ಆಗಿರ್ಬೋದು, ಅಳ್ತಾ ಇದ್ರೆ ಆಗಿರ್ಬೋದು, ಅಥವಾ ಈ ಅಳೋದು ಏನು ನೋವಾಗಿದ್ರಿಂದ ಅಳ್ತಾ ಇದೆಯಾ, ಅಥವಾ ಅದಕ್ಕೆ ಹಶ್ವಾಗಿರೋದ್ರಿಂದ ಅಳ್ತಾ ಇದೆಯಾ, ಅಥವಾ ಯಾಕೆ ಮುಖ ಎಲ್ಲ ಕೆಂಪಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಗುನಲ್ಲಿ ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದು ಆಗಿರೋದಿಲ್ಲ ಇನ್ನು. ಆದರೆ ತನ್ನ ಭಾವನೆಗಳನ್ನ ಬೇರೆಯವ್ರಿಗೆ ಅರ್ಥೈಸೋದು ಮಗು ತನ್ನ ಸಂವೇಗಗಳಿಂದ ಮಾತ್ರ
ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಈ ಒಂದು ಸಂವೇಗನ, ಮಗುವಿನ ಸಂವೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಹಿಂದೆ ಎಲ್ಲ ಏನು ಹೇಳ್ತಾಯಿದ್ರು ಅಂದರೆ, ಈ ರಿಸರ್ಚ್ ಪ್ರಕಾರ ಎಮೋಷನ್ಸ್ ಅನ್ನೋದು ಒಬ್ಬ ಮನುಷ್ಯ ಅಥವಾ ಒಂದು ಮಗು ಬೇರೆಯವ್ರನ್ನ ನೋಡಿ ಕಲಿಯುವಂಥದ್ದು, ಬೇರೆಯವ್ರ ಜೊತೆ ಇಂಟರ್ಯಾಕ್ಟ್ ಮಾಡಿ ಕಲಿಯುವಂಥದ್ದು ಅಂತ ಗೊತ್ತಾಗ್ತಾ ಇತ್ತು. ಆದರೆ ಕೆಲವೊಂದು ಮೂಲ ಎಮೋಷನ್ಸ್ ಮಗು ಹುಟ್ಟಿದಾಗಿಂದನೇ ಕೆಲವೊಂದು ಎಮೋಷನ್ಸ್ ಇರುತ್ತೆ ಅಂತಲೂ ಕೂಡ ಮುಂದೆ ರಿಸರ್ಚ್ ಹೇಳ್ತಾ ಹೋಗ್ತು. However, the environmental experiences babies has they grow and develop are also important influences in their emotional and social development. ಅದೇ ರೀತಿ ನಾವು ನೋಡ್ಬೋದು, ಈ ಒಂದು ಇನ್ನೇಟ್ ಅಥವಾ ಇನ್ಸ್ಟಿಂಕ್ಚುವಲ್ ಎಮೋಷನ್ಸ್ ಮಾತ್ರ ಅಲ್ಲ, ಯಾವುದು ಹುಟ್ಟಿದಾಗಿಂದನೇ ಶುರು ಆಗೋದು ಅದು ಮಾತ್ರ ಅಲ್ಲ, ಮಗು ತಾನು ಪರಿಸರದಲ್ಲಿ ಹೊಂದ್ಕೊಳ್ತಾ ಹೋಗ್ತಾನೂ ಕೂಡ ಪರಿಸರ ಮಗುವಿನ ಮೇಲೆ, ಮಗುವಿನ ಒಂದು ಭಾವನೆಗಳ ಮೇಲೆ ತುಂಬ ಪ್ರಭಾವ ಬೀರೋದನ್ನು ನಾವು ನೋಡ್ಬೋದು. ಆ ಪರಿಸರ ಅಂತ ಅಂದ ಕೂಡಲೇ ತಂದೆ ತಾಯಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಒಂದು ಸೋಷಲ್ ಡೆವಲಪ್ಮೆಂಟ್, ಮಗು ಎಲ್ಲಿ ಬೆಳೀತಾ ಇದೆ, ಸ್ಕೂಲ್ ಆಗಿರ್ಬೋದು, ಇದೆಲ್ಲನೂ ಕೂಡ ಮಗುವಿನ ಸಂವೇಗನೆ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡ್ಬೋದು. ಎಮೋಷನಲ್ ಡೆವಲಪ್ಮೆಂಟ್. Babies can feel interest, disgust, distress and happiness from birth and can communicate these through facial expressions and body posture. Infant begin showing a spontaneous social smile around age 2 to 3 months and begin to laugh around age 4 months. ಮಗುನಲ್ಲಿ ಕೆಲವೊಂದು ಸಂವೇಗಗಳು ಹುಟ್ಟಿದಾಗಿಂದಲೇ ಬರುತ್ತೆ. ಉದಾಹರಣೆಗೆ ಯಾತನೆ ಆಗಿರ್ಬೋದು, ದುಃಖ ಆಗಿರ್ಬೋದು, ಅಥವಾ ಕೆಲವೊಂದು ಭಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಇದನ್ನೆಲ್ಲ ನಾವು ಹುಟ್ಟಿದಾಗಿಂದಲೇ ನೋಡ್ಬೋದು. ಅದೇ ರೀತಿ ಸ್ವಲ್ಪ ದಿನಗಳು ಆಗ್ತಾ ನಿಧಾನಕ್ಕೆ ಅದು ಸಮಾಜನ ನೋಡಿ ನಗೋದು ಅಥವಾ ಸೋಷಲ್ ಸ್ಮೈಲ್ ಅಂತ ಹೇಳ್ತೀವಿ, ಇದು ಒಂದು 2-3 ತಿಂಗಳಲ್ಲಿ ಹುಟ್ಟೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದಾದ ನಂತರ ಮಗು ಜೋರಾಗಿ ನಗೋದು, ಇದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇನ್ ಅಡಿಷನ್, between ages 2 and 6 months, infants express other feelings such as anger, sadness, surprise and fear. 2-6 ತಿಂಗಳಲ್ಲಿ ಮಗುನಲ್ಲಿ ಕೋಪ, ಭಯ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ಭಯ ಅಥವಾ ತುಂಬ ದುಃಖ ಆಗಿರ್ಬೋದು, ಇದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಮಗು 5-6 ತಿಂಗಳು ಆಗ್ತಾ ಮಗುನಲ್ಲಿ ನಾವು ಸ್ಟ್ರೇಂಜರ್ ಆಂಗ್ಸೈಟಿ ಅನ್ನೋದನ್ನು ಕೂಡ ಕಾಣ್ತೀವಿ. ಸ್ಟ್ರೇಂಜರ್ ಆಂಗ್ಸೈಟಿ ಅಂತ ಹೇಳಿದ್ರೆ ಬೇರೆಯವರು ಅಪರಿಚಿತರನ್ನು ನೋಡಿ ಮಗು ಆತಂಕ ಪಡೋದನ್ನು ನಾವು ನೋಡ್ತೀವಿ. ಇದೆಲ್ಲ ಒಂದು ರೀತಿಯಾದ ಎಮೋಷನ್ಸ್. ಅದರ ಜೊತೆಗೆ ಮಗು ತಾನು ಬೇರೆ ಜೊತೆ ಆಟ ಆಡ್ತಾ ಕೆಲವೊಂದು ಎಮೋಷನ್ಸ್ನ ಕಲಿತಾ ಹೋಗುತ್ತೆ. ತನಗೆ ಆಗ್ತಿರುವಂತಹ ಡಿಸ್ಕಂಫರ್ಟನ್ನು ಕೂಡ ಎಮೋಷನ್ಸ್, ಭಾವನೆಗಳ ಮುಖಾಂತರ ಮಗು ಹೊರಗಡೆ ಹಾಕ್ತಾ ಹೋಗುತ್ತೆ. ಮೇಯ್ನಾಗಿ ಮಗು ಅನ್ಪ್ಲೆಸೆಂಟ್ ಎಮೋಷನ್ಸ್ನ ತೋರಿಸ್ತಾ ಇದೆಯಾ ಅಥವಾ ಪ್ಲೆಸೆಂಟ್ ಎಮೋಷನ್ಸ್ ಮಗುನಲ್ಲಿ ಉತ್ಪತ್ತಿ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಮಗುವಿನ ಒಂದು ಬಾಡಿ ಲ್ಯಾಂಗ್ವೇಜಿಂದ, ಆ ಒಂದು ಬಾಡಿ ಪಾಶ್ಚರಿಂದ ನಾವು ಕಾಣ್ತಾ ಹೋಗ್ಬೋದು. At the same time, we can see that previously they would smile at anyone and allow them to hold them. However, during this time, babies are learning not only how to show their own feelings but also how to notice other feelings. Around age 4 months, infants can begin distinguishing the different emotional expressions of others. Later, around age 6 months, babies begin to mimic the emotions and expressions they see in others. ಮುಂಚೆ ಯಾರೇ ಆ ಒಂದು ಮಗುನ ಎತ್ಕೊಳ್ತಿದ್ರು ಕೂಡ ಯಾವುದೇ ರೀತಿಯಾದ ಭಾವನೆ ಮಗು ತೋರಿಸ್ತಿರಲಿಲ್ಲ. ಆದರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ತಾನು ಯಾರ ಹತ್ರ ಇರಬೇಕು, ಯಾರ ಹತ್ರ ಹೋಗಬಾರ್ದು, ಅಥವಾ ನನಗೆ ಇವರ ಅಪರಿಚಿತರ ಅಥವಾ ಹೊಸಬ್ರ ಅನ್ನೋದು ಮಗು ಕಲ್ತ್ಕೊಳ್ತಾ ಹೋಗುತ್ತೆ. ಆಗ ಹೊಸಬ್ರು ಎತ್ಕೊಂಡಾಗ ಅದು ಭಯ ಪಟ್ಕೊಳ್ಳೋದು, ಜೋರಾಗೊಳ್ಳೋದು, ಅಥವಾ ಏನೋ ಒಂಥರ ಆತಂಕ ಪಡೋದನ್ನು ಮುಖದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅದರ ಜೊತೆಗೆ ಸ್ವಲ್ಪ ಮಗು ದೊಡ್ಡದಾಗ್ತಾ ಮಗು ಬೇರೆಯವ್ರನ್ನ ಅನುಕರಣೆ ಮಾಡೋದು, ಬೇರೆಯವರ ಭಾವನೆಗಳನ್ನ ಅನುಕರಣೆ ಮಾಡೋದನ್ನು ನಾವು ನೋಡ್ಬೋದು ಅರೌಂಡ್ 6 ಮಂತ್ ಏಜ್ನಲ್ಲೂ ಕೂಡ. ಬೇಸಿಕ್ ಎಮೋಷನ್ಸ್, also known as primary emotions, happiness, sadness, interest, surprise, fear, anger and disgust are universal experienced by people around the world. Basic emotion emerges in all infants at about the same ages and are seen and interpreted similarly in all cultures, suggesting that they are inborn. ನಾವು ನೋಡ್ಬೋದು ಕೆಲವೊಂದು ಮೂಲ ಸಂವೇಗಗಳು ಇರುತ್ತೆ. ಮೂಲ ಸಂವೇಗಗಳು ಅಥವಾ ಪ್ರೈಮರಿ ಎಮೋಷನ್ಸ್ ಇದು ಹುಟ್ಟಿದಾಗಿಂದಲೇ ಮಗುನಲ್ಲಿ ಬಂದಿರುತ್ತೆ. ಅದು ಖುಷಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಭಯ, ದುಃಖ ಅಥವಾ ಯಾತನೆ, ಇದೆಲ್ಲ ನಾವು ಸಾಮಾನ್ಯವಾಗಿ ನೋಡುವಂತಹ ಭಾವನೆ, ಎಮೋಷನ್ಸ್ಗಳು. ಇದು ಎಲ್ಲ ಮಕ್ಕಳಲ್ಲೂ ನಾವು ನೋಡ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಕಲ್ಚರ್. ಯಾವುದೇ ಕಲ್ಚರ್ ಆದ್ರೂ ಕೂಡ, ಯಾವುದೇ ಸಂಸ್ಕೃತಿ ಆದ್ರೂ ಕೂಡ ಈ ಎಮೋಷನ್ಸ್ನ ನಾವು ಎಲ್ಲ ಮಕ್ಕಳಲ್ಲೂ ಕೂಡ ನಾವು ಕಾಣ್ತಾ ಹೋಗ್ತೀವಿ.
ಅದಾದ ನಂತರ ಅರೌಂಡ್ 2 to 7 ಮಂತ್ಸ್ ಆಫ್ ಏಜ್ನಲ್ಲಿ ನಾವು ಮಕ್ಕಳಲ್ಲಿ ಕೋಪ ಅಥವಾ ಸ್ಯಾಡ್ನೆಸ್, ಜಾಯ್, ಸರ್ಪ್ರೈಸ್, ಆಶ್ಚರ್ಯ ಈ ರೀತಿಯಾದ ಸ್ವಲ್ಪ ಎಮೋಷನ್ಸ್ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ವಿ ಕ್ಯಾನ್ ಆಲ್ಸೋ ಸಿ ರಿಸರ್ಚ್ ವಿತ್ ಅಡಲ್ಟ್ ಸಜೆಸ್ಟ್ ದಟ್ ಎಮೋಷನ್ಸ್ ಆರ್ ದ ರಿಸಲ್ಟ್ ಆಫ್ ಇಂಟರಾಕ್ಷನ್ಸ್ ಅಮಾಂಗ್ ರಿಚ್ಲಿ ಕನೆಕ್ಟೆಡ್ subcortical brain structures including the brainstem and the limbic system as well as the part of the cerebral cortex. These structures develop prenatally and are present in animals, suggesting that emotions serve a biological purpose, are crucial to survival and are likely experienced by infants. ನಾವಿಲ್ಲಿ ನೋಡ್ಬೋದು ಕೆಲವೊಂದು ಭಾವನೆಗಳು ಬದುಕುಳಿಯಲು ಜೈವಿಕ ಆದ್ಯತೆಗಳನ್ನು ನೀಡುತ್ತದೆ. ಅಂದರೆ ಎಮೋಷನ್ಸ್ ಬೇಕೇ ಬೇಕು ಮಗುನಲ್ಲಿ. ಯಾಕೆ ಅಂತ ಹೇಳಿದ್ರೆ ತಾನು ತನ್ನ ಲೈಫ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಸಂವೇಗಗಳನ್ನ ನಾವು ಪ್ರೈಮರಿ ಎಮೋಷನ್ಸ್ ಅಥವಾ ಎಮೋಷನ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಮೊದಲನೇ ಎಮೋಷನ್ಸ್ ತಗೊಳ್ಳೋಣ. ಹ್ಯಾಪಿನೆಸ್, ಖುಷಿ, ಸಂತೋಷ. ಎಮೋಷನ್ಸ್ ಡೆವಲಪ್ಡ್ ಇನ್ unpredictable way. Although basic emotions are thought to be inborn, the ways that they are expressed and the conditions that elicit them change during the first few months of life. For example, in adults, smiling indicates happiness. Newborns smile, and smiling is one of the most important emotional expressions in infancy. Newborn smiles are reflexive, involuntary, and linked with shifts in states of arousal, that is going from being asleep to drowsiness, wakefulness, and they occur frequently during periods of rapid eye movement, that is REM sleep. At about 3 weeks, infants smile while awake and alert. During the second month of life, as infants' vision improves, they smile more in responsive to visual stimuli, sights that catch their attention, such as bright objects coming into view. ನಾವು ನೋಡ್ಬೋದು ಈ ಖುಷಿ, ಸಂತೋಷ ಅಥವಾ ಒಂದು ನಗು ಅನ್ನೋದು ಮಗುನಲ್ಲಿ ಸ್ವಲ್ಪ ದಿನಗಳ ಕಾಲ ಆದ ತಕ್ಷಣ ನಾವು ನೋಡ್ಬೋದು ಆ ಮಗು ಎಮೋಷನ್ಸ್ನ ತೋರಿಸ್ತಾ ಇದೆ ಅನ್ನೋದಕ್ಕಿಂತ ಆ ಮಗು ತಾನು ಮಲಗಿರುವಾಗ ನಿದ್ರೆಯಲ್ಲಿ ನಗೋದನ್ನು ಅಥವಾ REM ಸ್ಟೇಜ್ ಅಂತ ಹೇಳ್ತೀವಿ, ಶೀಘ್ರ ಕಣ್ಣಿನ ಚಲನೆ ನಿದ್ರೆ ಅಂತ ಹೇಳ್ತೀವಿ. ಆ ನಿದ್ರೆಯಲ್ಲಿ ಮಗು ನಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಆ ಒಂದು ಮಗುಗೆ ಅರೌಂಡ್ 3 ವೀಕ್ಸ್ ಆದಮೇಲೆ ತಾನು ಎಚ್ಚರಿಕೆ ಇರುವಾಗಲೂ ಕೂಡ ನಗೋದನ್ನು ನಾವು ನೋಡ್ಬೋದು. ಅದೇ ರೀತಿ ಮಗುವಿನ ದೃಷ್ಟಿ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆದಮೇಲೆ ಮಗು ಬೇರೆಯವ್ರನ್ನ ನೋಡಿ ನಗೋದು ಅಥವಾ ಕೆಲವೊಂದು ವಸ್ತುಗಳನ್ನು ನೋಡಿ ಅದು ಆಶ್ಚರ್ಯಕರವಾಗಿ ನಗೋದನ್ನು ನಾವು ನೋಡ್ಬೋದು. The social smile, which occurs in response to familiar people, emerges between 6 and 10 weeks of age and is an important milestone in infant development because it shows social engagement. The social smile plays a large role in initiating and maintaining social interaction between infants and adults, especially by enhancing caregiver-child bonding. As infants grow, laughs begin to accompany their smiles and they laugh more often and at more things. Infants may show clear expressions of joy and intense happiness as early as 2.5 months of age and while playing with a parent, and at 3 to 4 months of age in response to stimuli that they find highly arousing. At 6 months of age, an infant might laugh at unusual sounds or sights. Laughing at unusual events illustrate the baby's increasing cognitive competences as he or she knows what to expect and is surprised when something unexpected occurs. ಮಗು ಬೆಳೀತಾ ಎಕ್ಸಾಂಪಲ್ ಅರೌಂಡ್ 6 ಅಥವಾ 10 ವೀಕ್ಸ್ ಇರೋ ಹಾಗೆ ಮಗು ತಾನು ಸಮಾಜದ ನೋಡಿ ಅಥವಾ ಬೇರೆಯವ್ರನ್ನ ನೋಡಿ ಖುಷಿಯಿಂದ ನಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಥವಾ ಆಟಿಕೆಗಳನ್ನು ನೋಡಿ ಅಥವಾ ತನ್ನನ್ನು ನೋಡ್ಕೊಳ್ತಿರೋರನ್ನ ನೋಡಿ ತಾನು ಒಂಥರ ತೃಪ್ತಿ ಆದಾಗ ಮಗು ಸ್ಮೈಲ್ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಮಗು ಬೆಳೀತಾ ತನ್ನಲ್ಲಿ ಆಗುವಂಥ ಕೆಲವೊಂದು ಕಾಗ್ನೇಟಿವ್ ಕಾಂಪಿಟೆನ್ಸಸ್ ಅಥವಾ ಮಗುವಿಗೆ ಅರಿವು ಮೂಡ್ತಾ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬೇಕು, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನು ಒಂಥರ ಈ ಸರ್ಪ್ರೈಸ್ ಮಗು ಆಶ್ಚರ್ಯ ತೋರಿಸ್ಬೋದು. ಆಶ್ಚರ್ಯ ತೋರಿಸಿ ಜೋರಾಗಿ ನಗೋದನ್ನು ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. Next, anger, sadness, fear. Negative emotions change over time as well. Distress is evident at birth when newborns experience the discomfort of hunger, a heel prick, or a chilly temperature.
Anger appears at about 6 months of age and develops rapidly, becoming more complex in terms of elicitors and responses. The inability to carry out a desired act, such as unsuccessfully reaching to obtain a desired toy, can also provoke frustration and anger. Between 8 and 20 months of age, infants gradually become more reactive and anger is more easily aroused. They become aware of the action of others so that anger can be elicited by others' behavior. For example, an infant may become upset with mommy goes to the door to leave, or when grandmother takes out the towels in preparation for bath time, etc. During the second year of life, temper tantrums become common when the toddler's attempts and autonomy are thwarted and he or she experiences frustration or stress. Some toddlers show extreme tantrums, lie on the floor, scream and jerk their arms and legs. ನಾವು ನೋಡ್ಬೋದು ಕೆಲವೊಂದು ನೆಗೆಟಿವ್ ಎಮೋಷನ್ಸ್ ಕೂಡ ಮಗುನಲ್ಲಿ ಇರುತ್ತೆ ಹುಟ್ಟಿದಾಗಿಂದನೇ. ಅದು ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಭಯ ಆಗಿರ್ಬೋದು. ಈ ಕೋಪ ಯಾವಾಗ ಶುರು ಆಗುತ್ತೆ ಅಂತ ಹೇಳಿದ್ರೆ, ತನ್ನಲ್ಲಿರುವಂತಹ ವಸ್ತು ಬೇರೆಯವರು ಕಸ್ಕೊಂಡಾಗ, ಕಿತ್ಕೊಂಡಾಗ, ಅಥವಾ ಯಾರೋ ಬೇರೆಯವರು ಬೇಡದಿರೋರು ಎತ್ಕೊಂಡಾಗ ಮಗುಗೆ ತುಂಬ ಸಿಟ್ಟು ಬರೋದು ಉಂಟು. ಅದೇ ರೀತಿ ದುಃಖ ಆಗೋದನ್ನು ಕೂಡ ಈ ಒಂದು ಕಸ್ಕೊಂಡಿರುವಂತಹ ಒಂದು ವಸ್ತು ತನಗೆ ಕೊಡ್ತಾ ಇಲ್ಲ ಅಂದಾಗ, ಹೊಟ್ಟೆ ಹಸಿವು ಆದಾಗ, ಅಥವಾ ಮಗುವಿಂದ ಏನೋ ಒಂದು ಕಿತ್ಕೊಂಡಾಗ, ಮಗುನ ಸ್ವಲ್ಪ ಬೇಡದಿರೋ ಜಾಗಕ್ಕೆ ಇಟ್ಟಾಗ, ಅನ್ಪ್ಲೆಸೆಂಟ್ ಸಿಚುವೇಷನ್ನಲ್ಲಿ ಇದ್ದಾಗ ಮಗು ದುಃಖ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಭಯ ಬಂದು ಯಾರೋ ಸ್ಟ್ರೇಂಜರ್ ಎತ್ಕೊಂಡಾಗ, ಅಥವಾ ಹೊಸದಾದ ಒಂದು ಯಾವುದೋ ಒಂದು ಜೋರಾದ ಒಂದು ಶಬ್ದ ಬಂದಾಗ, ಅಥವಾ ಎಕ್ಸಾಂಪಲ್ ಇವಾಗ ತಾಯಿನ ದಿನನಿತ್ಯ ನೋಡೋ ಹಾಗೆ ತಾಯಿ ಇರಲಿಲ್ಲ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ರೀತಿಯಾಗಿ ಆ ತಾಯಿ ರೆಡಿ ಆದಾಗ ಮಗುಗೇನೋ ಒಂದು ರೀತಿಯಾದ ದುಃಖ, ಭಯ ಆಗುತ್ತೆ. ಇವಳಲ್ಲವೇ ನನ್ನ ಅಮ್ಮ ಅಂತ ಅನಿಸ್ತಾ ಹೋಗುತ್ತೆ. ಅದೇ ರೀತಿ ಮಗುಗೆ ಯಾವಾಗ ಭಯ ಶುರು ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಯಾವಾಗಲೂ ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು, ಇಂಜೆಕ್ಷನ್ಸ್ ಎಲ್ಲ ಹಾಕ್ಸ್ತಾಯಿದ್ರು. ಈಗ ಡಾಕ್ಟರ್ ನೋಡಿದ ತಕ್ಷಣ ಭಯ ಆಗ್ತಾ ಹೋಗುತ್ತೆ. ಮಗುಗೆ ಒಂದು ರೀತಿಯಾದ ಭಯ, ಕೋಪ ಇದೆಲ್ಲ ಕಂಡೀಷನ್ ಆಗ್ತಾ ಬರುತ್ತೆ ಮಗುನಲ್ಲಿ. ಮುಂಚೆ ಇದ್ದಿದ್ದ ಅನ್ಕಂಡೀಷನ್ ಎಲ್ಲ ಈಗ ಕಂಡೀಷನ್ಡ್ ಆಗ್ತಾ ಹೋಗುತ್ತೆ ಮಗುನಲ್ಲಿ. ಅದೇ ರೀತಿ ನಾವು ಇವಾಗ ಸ್ನಾನ ಅಂತ ಹೇಳಿದ್ರೆ, ಬಿಸಿ ನೀರು ಅಂತ ಅಂದ್ಕೂಡಲೇ ಮಗುಗೆ ಸ್ವಲ್ಪ ಸಂಕಟ, ದುಃಖ ಆಗ್ಬೋದು. ಸೊ ಈ ಒಂದು ಕ್ಲೂ ಸಿಕ್ಕಿದ ತಕ್ಷಣ ಮಗುವಿನ ಡ್ರೆಸ್ನ ಚೇಂಜ್ ಮಾಡುವಾಗ, ಟವಲೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋವಾಗ, ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಅನ್ನೋ ಒಂದು ಕ್ಲೂಯಿಂದ ಮಗು ಭಯ ಪಡೋದಕ್ಕೆ ಶುರು ಮಾಡ್ಬೋದು. ಕೋಪದಿಂದ ಅದು ಅಳೋದಕ್ಕೆ ಶುರು ಮಾಡ್ಬೋದು. ಅಂದರೆ ಇದೆಲ್ಲ ಪ್ರಚೋದನೆಗಳು ಮಗುಗೆ ಒಂದು ಕ್ಲೂ ಕೊಡೋದಕ್ಕೆ ಸಾಕು, ಮಗುಗೆ ಆ ಒಂದು ಸಂವೇಗನ ವ್ಯಕ್ತಪಡಿಸಲಿಕ್ಕೆ. ಸೊ ಮಗು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಟೆಂಪರ್ ಟ್ಯಾಂಟ್ರಮ್ಸ್ ತೋರಿಸ್ಬೋದು. ತುಂಬ ಜೋರಾಗಿ ಆಡೋದು, ಕಿರ್ಚಾಡೋದು, ನೆಲದ ಮೇಲೆ ಬಿದ್ದು ಒದ್ದಾಡೋದು, ಅಥವಾ ಕೈ ಕಾಲೆಲ್ಲ ಜೋರಾಗಿ ಧೂಕೋದು, ಹೀಗೆಲ್ಲ ಮಾಡಿ ಅದರ ಒಂದು ಭಾವನೆನ, ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಭಯ ಆಗಿರ್ಬೋದು, ಮಗು ವ್ಯಕ್ತಪಡಿಸ್ತಾ ಹೋಗುತ್ತೆ. ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್, ಸ್ವಯಂ ಪ್ರಜ್ಞೆ ಸಂವೇಗಗಳು. Emotional development is an orderly process in which complex emotions build on the foundation of the simple emotions. The development of self-conscious emotions or secondary emotions such as empathy, pride, embarrassment, shame and guilt depends on the cognitive development as well as the awareness of self. ಯೂಶಲಿ ಈ ಒಂದು ಸೆಲ್ಫ್ ಕಾನ್ಷಿಯಸ್ ಎಮೋಷನ್ ಅನ್ನೋದು ನಾವು ಸೆಕೆಂಡರಿ ಎಮೋಷನ್ ಅಂತ ಹೇಳ್ಬೋದು. ಆದರೆ ಈ ಒಂದು ಎಮೋಷನ್ ಸೃಷ್ಟಿಯಾಗೋದಕ್ಕೆ ಪ್ರೈಮರಿ ಎಮೋಷನ್ಸೇ ಮೂಲ ಕಾರಣ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸೆಕೆಂಡರಿ ಎಮೋಷನ್ಸ್, ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಅಂತ ಹೇಳಿದ್ರೆ, ಒಂದು ನಾವು ಅನುಕಂಪ ಅಂತ ಹೇಳ್ಬೋದು, ಅಥವಾ ಹೆಮ್ಮೆ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಮುಜುಗರ ಆಗಿರ್ಬೋದು. ಇದು ಮಗು ಹುಟ್ಟಿದಾಗಿಂದನೇ ಬಂದಿರೋದಿಲ್ಲ. ಆ ಮಗುವಿನಲ್ಲಿ ಅರಿವು ಅನ್ನೋದು ಮೂಡ್ತಾ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಮಗುವಿನ ಜೀವನದಲ್ಲಿ ಆಗ್ತಾ ಮಗು ಈ ರೀತಿಯಾದ ಎಮೋಷನ್ಸ್ನ ತೋರಿಸೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಅಥವಾ ಹೊಟ್ಟೆ ಕಿಚ್ಚು, ಇದೆಲ್ಲನೂ ಕೂಡ ನಾವು ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಡು ನಾಟ್ ಬಿಗಿನ್ ಟು ಎಮರ್ಜ್ ಅಂಟಿಲ್ ಅಬೌಟ್ 15 to 18 months and they largely develop during the second and the third years of life. To experience self-conscious emotion, toddlers must be able to have a sense of self, observe themselves and others, be aware of standards and rules and compare their behavior with those standards. ಈ ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಅನ್ನೋದು ಅಟ್ಲೀಸ್ಟ್ ಮಗುಗೆ 15 ರಿಂದ 18 ತಿಂಗಳುಗಳು ತುಂಬಿರಲೇಬೇಕಾಗತ್ತೆ.
ಆಗ ನಾವು ಈ ಒಂದು ಎಮೋಷನ್ಸ್ನ ನೋಡಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಮಾನದಂಡಗಳು ಆಗಿರ್ಬೋದು, ನಿಯಮಗಳ ಬಗ್ಗೆ ಮಗುಗೆ ಯಾವಾಗ ತಿಳುವಳಿಕೆ ಬರುತ್ತೆ ಆಗ ಈ ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಅನ್ನೋದು ಅರೈಸ್ ಆಗುತ್ತೆ. ಮಗು ಯಾವಾಗ ಪ್ರೈಡ್ ಅಥವಾ ಹೆಮ್ಮೆ ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದು ವೈಯಕ್ತಿಕವಾಗಿ ಅರ್ಥಪೂರ್ಣ ಗುರಿಯನ್ನು ಆ ಒಂದು ಮಗು ಸಾಧಿಸಿದಾಗ. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಮಗುಗೆ ತಾನು ಯಾರು ಅಂತ ಗೊತ್ತಾಗಬೇಕು, ಅಥವಾ ಕೆಲಸಗಳು ಗೊತ್ತಾಗಬೇಕು, ಸಮಾಜದ ಒಂದು ಆಗು ಹೋಗುಗಳು ಗೊತ್ತಾಗಬೇಕು. ಆಗಲೇ ಅಂದರೆ ಆ ಮಗುವಿನಲ್ಲಿ ಒಂದು ಸ್ವಲ್ಪ ಬುದ್ಧಿ ಬೆಳವಣಿಗೆ ಆಗಬೇಕು. ಆಗ ಈ ಎಮೋಷನ್ಸ್ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ನಾವು ಇವಾಗ ಗಿಲ್ಟ್ ಅಂತ ಹೇಳಿದ್ವಿ. ಪಶ್ಚಾತ್ತಾಪ ಅನ್ನೋದು ತಾನು ತಪ್ಪು ಮಾಡಿದಾಗ ತಪ್ಪುಗಳನ್ನ ನಾನು ಮಾನದಂಡವನ್ನು ನಾನು ಉಲ್ಲಂಘಿಸ್ತಾ ಇದ್ದೀನಿ ಅಂತ ಗೊತ್ತಾದಾಗ ಮಗುಗೆ ಆ ಒಂದು ಗಿಲ್ಟ್ ಫೀಲಿಂಗ್ ಆಗ್ತಾ ಹೋಗುತ್ತೆ, ಪಶ್ಚಾತ್ತಾಪದ ಭಾವನೆ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ರೀತಿಯಾದ ಭಾವನೆಗಳು, ಎಮೋಷನ್ಸ್ ಆ ಒಬ್ಬ ವ್ಯಕ್ತಿ ಸ್ವಲ್ಪ ದೊಡ್ಡವನಾದಮೇಲೆ ಅರಿವು ಮೂಡಿದಾಗ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. Session summary: babies can feel interest, distress, disgust and happiness from birth and can communicate this through facial expression and body postures. Infant begins showing a spontaneous social smile around age 2 to 3 months and begin to laugh spontaneously around age 4 months. In addition, between ages 2 and 6 months, infants express others' feelings such as anger, sadness, surprise and fear. Self-conscious emotions do not begin to emerge until about 15 to 18 months and they largely develop during the second and third years of life. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಈ ಭಾವನೆಗಳು, ಸಂವೇಗ ಅನ್ನೋದು ಕೆಲವೊಂದು ಸಂವೇಗಗಳು ಹುಟ್ಟಿದಾಗಿಂದಲೇ ಮಗುನಲ್ಲಿ ಬಂದಿರುತ್ತೆ. ಈ ಒಂದು ಸಂವೇಗನ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇಲ್ಲದೇ ಮಗು ತನ್ನ ಮುಖಚರ್ಯದಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಮುಖಾಂತರ ಅಥವಾ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ತೋರಿಸ್ಕೊಳ್ತಾ ಹೋಗುತ್ತೆ. ಆದರೆ ಮಗು ಸ್ವಲ್ಪ ದೊಡ್ಡದಾಗ್ತಾ ಅರಿವು ಮೂಡ್ತಾ ಸೆಕೆಂಡರಿ ಎಮೋಷನ್ಸ್ ಕೂಡ ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.